ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಕೆಲವರು ಹಣದ ಹಿಂದೆ ಹೊರಟಾಗ ಉಳಿದೆಲ್ಲವುಗಳು ಶೂನ್ಯವಾಗಿ ಬಿಡುತ್ತದೆ. ಅದನ್ನು ಭದ್ರಪಡಿಸುವ ಮತ್ತಿನಲ್ಲಿ ಉಳಿದೆಲ್ಲ ಪ್ರೀತಿ, ವಿಶ್ವಾಸ, ವಾತ್ಸಲ್ಯ ಸಂಬಂಧಗಳನ್ನೆಲ್ಲ ಜೀವಂತವಾಗಿಯೇ ಸಮಾಧಿ ಮಾಡಿಬಿಡುತ್ತಾರೆ. ಆದರೆ ವಿಪರ್ಯಾಸವೆಂದರೆ ಕೆಲವರು ಇದಕ್ಕೆ ವಿರುದ್ಧ ದಿಕ್ಕಿನಲ್ಲಿರುತ್ತಾರೆ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಈ ಮಹಾಭಾರತದ ಎಲ್ಲ ಅಂಶವನ್ನು ಒಳಗೊಂಡ ಶ್ಲೋಕಗಳನ್ನು ಒಳಗೊಂಡಿರುವ 9 ಸಾಲುಗಳಲ್ಲಿ ಇಲ್ಲಿ ಇದೆ. ಎಲ್ಲರೂ ದಯಮಾಡಿ ಕೇಳಿ. ನೀವು ಯಾವುದೇ ಧರ್ಮ ಆಗಿರಲಿ, ಗಂಡಾಗಿರಲಿ, ಹೆಣ್ಣಾಗಿರಲಿ, ಬಡವ ಆಗಿರಲಿ, ಶ್ರೀಮಂತ ಆಗಿರಲಿ, ನೀವು ಯಾರೇ ಆಗಿರಲಿ, ನಿಮ್ಮ ದೇಶದಲ್ಲಿರಿ, ಬೇರೆ ದೇಶದಲ್ಲಿರಿ, ಎಲ್ಲರೇ ಇರಿ, ಗೊತ್ತಾಯ್ತಾ? ನೀವು ಮನುಷ್ಯರಾಗಿದ್ದರೆ ಮಹಾಭಾರತದ ಈ 9 ಮುತ್ತುಗಳನ್ನು ಅರ್ಥ ಮಾಡ್ಕೋಬೇಕು, ಗೊತ್ತಾಯ್ತಾ? ಅರ್ಥ ಮಾಡಿಕೊಂಡ್ರೆ ನಾವು ಮಹಾಭಾರತನ ತಿಳ್ಕೊಂಡಾಗೆ, ಆಮೇಲೆ ನಾವು ಅರ್ಥಕೊಂಡಾಗೆ ಜೀವನ ಪರ್ಯಂತ ಬದುಕ್ಬೋದು. ನಿಮ್ಮ ಮಕ್ಕಳ ಅವಿವೇಕದ ಬೇಡಿಕೆಗಳು ಮತ್ತು ಆಸೆಗಳನ್ನು ನಿಮ್ಮ ಸಕಾಲದಲ್ಲಿ ನಿಯಂತ್ರಿಸಿದ್ದರೆ ನೀವು ಜೀವನದಲ್ಲಿ ಅಸಹಾಯಕರಾಗುತ್ತೀರಿ. ನಿಮ್ಮ ಮಕ್ಕಳ ಅವಿವೇಕದ ಬೇಡಿಕೆಗಳು, ಗೊತ್ತಾಯ್ತಾ? ಬೇಡದ್ದನ್ನು ಕೇಳ್ತಾರೆ. ಆಸೆಗಳನ್ನು ನೀವು ಸಕಾಲದಲ್ಲಿ ನಿಯಂತ್ರಿಸಿದರೆ, ಅದು ಬೇಕು ಬೇಡ ಅಂತ ಹೇಳಬೇಕು, ಏನಕ್ಕೆ ಬೇಡ ಅಂತ ನೀವು ಜೀವನದಲ್ಲಿ ಅಸಹಾಯಕರಾಗುತ್ತೀರಿ. ಯಾರು? ಕೌರವ ಏನಾದರೂ, ಗೊತ್ತಾಯ್ತಾ? ನೀವು ಎಷ್ಟೇ ಬಲಶಾಲಿಷ್ಠರಾಗಿದ್ದರೂ ಅನ್ಯಾಯವನ್ನು ಬೆಂಬಲಿಸಿದರೆ ನಿಮ್ಮ ಶಕ್ತಿ, ಆಯುಧಗಳು, ಕೌಶಲ್ಯ ಮತ್ತು ಆಶೀರ್ವಾದಗಳು ಎಲ್ಲವೂ ನಿಷ್ಪ್ರಯೋಜಕವಾಗುತ್ತದೆ ಅಲ್ವಾ? ಏನೇ ಕಲ್ತಿದ್ರು ಕರ್ಣ ಏನಾದ ಅಲ್ವಾ? ನಿಮ್ಮ ಮಕ್ಕಳು ತಮ್ಮ ಜ್ಞಾನವನ್ನು ದುರುಪಯೋಗಪಡಿಸಿಕೊಂಡು ಸಂಪೂರ್ಣ ವಿನಾಶಕ್ಕೆ ಕಾರಣರಾಗುವಷ್ಟು ಮಹತ್ವಾಕಾಂಕ್ಷೆಯುಳ್ಳವರಾಗಿ ಮಾಡಬೇಡಿ. ಅಂದರೆ ಅಶ್ವತ್ಥಾಮ. ಅಧರ್ಮಿಗಳಿಗೆ ಶರಣಾಗುವಂತೆ ಎಂದಿಗೂ ಭರವಸೆ ನೀಡಬೇಡಿ. ಭೀಷ್ಮ ಪಿತಾಮಹ. ಸಂಪತ್ತು, ಅಧಿಕಾರ ಮತ್ತು ತಪ್ಪು ಜನರ ಬೆಂಬಲ ದುರುಪಯೋಗ ಅಂತಿಮವಾಗಿ ಸಂಪೂರ್ಣ ವಿನಾಶಕ್ಕೆ ಕಾರಣವಾಗುತ್ತದೆ. ಅಂದರೆ ದುರ್ಯೋಧನ ಅಲ್ವಾ? ನಮ್ಮ ಸಂಪತ್ತು, ಅಧಿಕಾರ ಮತ್ತು ತಪ್ಪು ಜನರ ಬೆಂಬಲದ ದುರುಪಯೋಗ ಅಂತಿಮವಾಗಿ ಸಂಪೂರ್ಣ, ಅಂದರೆ ಜನ ಇದ್ದಾರಪ್ಪ, ದುಡ್ಡಿದೆ, ಅಧಿಕಾರ ಇದೆ ಅಂತ ಹೋದರೆ ನಾವೇನಾಗ್ತೀವಿ, ಗೊತ್ತಾಯ್ತಾ? ಅದನ್ನು ಈಗ ಅರ್ಥಕೋಬೋದು. ನಾವು ಈಗಿನ ಒಂದು ಪರಿಸ್ಥಿತಿಗಳಲ್ಲಿ ನಾವೆಲ್ಲ ಅರ್ಥಕೋಬೋದಲ್ವಾ? ಆಗಬಾರ್ದು. ದುಡ್ಡಿದೆ, ಅಧಿಕಾರ ಇದೆ, ಇದಿದೆ ಅಂತ ಮಾಡಬಾರ್ದು. ಏನು ಮಾಡಬೇಕು? ಆ ಒಳ್ಳೆ ಕೆಲಸನೇ ಮಾಡಬೇಕು. ವಿನಾಶಕ್ಕೆ ಕಾರಣ ಗೊತ್ತಾ? ದುರ್ಯೋಧನದಿಂದ. ಅಧಿಕಾರದ ಲಗಾಮನ್ನು ಕುರುಡನಿಗೆ, ಅಂದರೆ ಸ್ವಾರ್ಥ, ಸಂಪತ್ತು, ಹೆಮ್ಮೆ, ಜ್ಞಾನ, ಮೋಹ ಅಥವಾ ಕಾಮದಿಂದ ಕುರುಡಾಗಿರುವವನಿಗೆ ಎಂದಿಗೂ ಹಸ್ತಾಂತರಿಸಬೇಡಿ, ಏಕೆಂದರೆ ಅದು ವಿನಾಶಕ್ಕೆ ಕಾರಣವಾಗುತ್ತದೆ. ಅಂದರೆ ಧೃತರಾಷ್ಟ್ರನಿಗೆ ಅಲ್ವಾ? ಧೃತರಾಷ್ಟ್ರ ಏನು ಮಾಡ್ದ? ತನ್ನ ಪ್ರೀತಿ, ವಾತ್ಸಲ್ಯ, ಮಗ, ನನ್ನ ಬಂಧು ಬಳಗ ಅಂತ ಹೇಳ್ಕೊಂಡು ಯಾರನ್ನೂ ಇದು ಮಾಡಲಿಲ್ಲ. ನನ್ನ ಮಗ ಅಂತ ಹೇಳಿ ನಾಶ ಆದ. ಜ್ಞಾನದೊಂದಿಗೆ ಇದ್ದರೆ ನೀವು ಖಂಡಿತವಾಗಿಯೂ ಗೆಲ್ಲುತ್ತೀರಿ. ಜ್ಞಾನದೊಂದಿಗೆ ಇದ್ದರೆ ನೀವು ಖಂಡಿತವಾಗಿ, ಅಂದರೆ ಅರ್ಜುನದಿಂದ ಅಲ್ವಾ? ಮೋಸ ಮಾಡುವುದರಿಂದ ಎಲ್ಲ ವಿಷಯಗಳಲ್ಲಿ ಯಶಸ್ವಿಯಾಗುವುದಿಲ್ಲ. ಶಕುನಿ ಏನು ಮಾಡ್ದ? ಮೋಸ ಮಾಡೋದಕ್ಕೆ ಗೆಲ್ತೀನಿ ಅಂತ ಗೆದ್ನ? ಆಗಲಿಲ್ಲ. ನೀವು ನೈತಿಕತೆ, ಸದಾಚಾರ ಮತ್ತು ಕರ್ತವ್ಯವನ್ನು ಯಶಸ್ವಿಯಾಗಿ ಎತ್ತಿ ಹಿಡಿದರೆ ಜಗತ್ತಿನ ಯಾವುದೇ ಶಕ್ತಿಯು ನಿಮಗೆ ಹಾನಿ ಮಾಡಲು ಸಾಧ್ಯವಿಲ್ಲ. ಇದಿಷ್ಟರ ಅಲ್ವಾ? ನೀವು ನೈತಿಕತೆ, ಸದಾಚಾರ ಮತ್ತು ಕರ್ತವ್ಯವನ್ನು ಯಶಸ್ವಿಯಾಗಿ ಎತ್ತಿ ಹಿಡಿದರೆ ಜಗತ್ತಿನಲ್ಲಿ ಯಾವುದೇ ಶಕ್ತಿಯು ನಿಮಗೆ ಸಾಧ್ಯವಿಲ್ಲ. ನನ್ನನ್ನು ನಂಬಿದರೆ, ಸತ್ಯ, ಧರ್ಮ ಮತ್ತು ಸಂಪೂರ್ಣ ಶರಣಾಗತ ಆದರೆ ನಾನೇ ನಿಮ್ಮ ರಕ್ಷಣೆ ಮಾಡುತ್ತೇನೆ. ಶ್ರೀಕೃಷ್ಣ ಹೇಳ್ತಾರೆ, ಗೊತ್ತಾಯ್ತಾ? ನಾವು ಸುಳ್ಳು ಹೇಳೋದಾಗಲಿ, ಇನ್ನೊಬ್ಬರಿಗೆ ಮೋಸ ಮಾಡೋದು, ಇನ್ನೊಬ್ಬರಿಂದ ಒಡ್ಕೊಂಡು ತಿನ್ನೋದು, ನಮ್ಗೆ ಅಧಿಕಾರ ಇದ್ದಾಗ ಇನ್ನೊಬ್ಬರಿಗೆ ಕೆಲಸ ಮಾಡಿಕೊಡದೇ ಇರೋದು, ಇವೆಲ್ಲ ಮಾಡಿದಾಗ ನಾವು ಸದಾಚಾರರು, ಗೊತ್ತಾಯ್ತಾ? ನಾವು ಒಳ್ಳೆಯರಾಗಬೇಕು. ಅಧಿಕಾರ ಇದ್ದಾಗಲಿ ಒಳ್ಳೇದು ಮಾಡಿ, ಇವೆಲ್ಲ ಪರಿಪಾಲಿಸಿ ನಿಮ್ಮ ಮಕ್ಕಳಿಗೆ ಹೇಳ್ಕೊಡಿ. ಒಳ್ಳೆಯದಾಗತ್ತೆ. ಕೆಟ್ಟದ್ದನ್ನು ಮಾಡಬೇಡಿ. ನಾವು ಲಂಚ ತಗೊಂಡ್ರೆ ನಮ್ಮ ಮಕ್ಕಳು ಲಂಚ ತಗೋತಾರೆ. ನಾವು ಸುಳ್ಳು ಹೇಳಿದ್ರೆ ನಮ್ಮ ಮಕ್ಕಳು ಸುಳ್ಳು ಹೇಳ್ತಾರೆ. ನಾವು ಇನ್ನೊಂದು ಕೆಟ್ಟ ಕೆಲಸ ಮಾಡಿದ್ರೆ ಮಕ್ಕಳು ಕೆಟ್ಟ ಕೆಲಸ ಮಾಡ್ತಾರೆ. ಅದನ್ನು ನಾವು ಕಲಿಸೋದು ಬೇಡ. ನಾವು ಒಳ್ಳೆಯದಾಗಿದ್ದರೆ ನಮ್ಮ ಮಕ್ಕಳು ಒಳ್ಳೆಯದಾಗಿರ್ತಾರೆ. ಅದರಿಂದ ನಾವು ಒಳ್ಳೆಯರಾಗಿರೋಣ. ಎಲ್ಲರೂ ಅದನ್ನು ಕಲ್ತ್ಕೊಳ್ಳಿ. ನಮ್ಮ ಹಿಂದೂ ಸಂಸ್ಕೃತಿಯನ್ನು ಯಾವಾಗಲೂ ಬಿಡಬೇಡಿ. ನಮ್ಮ ಹಿಂದೂ ಸಂಸ್ಕೃತಿಯಂತೆ ಬಾಳಿ. ಇವತ್ತು ನಾವು ದಿನಪಂಚಾಂಗ ತಗೊಳ್ಳೋಣ. ದಿನಾಂಕ 26/3/2026 ಗುರುವಾರ, ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ಚೈತ್ರ ಮಾಸ, ವಸಂತ ಋತು, ಶುಕ್ಲಪಕ್ಷ, ತಿಥಿ ಅಷ್ಟಮಿ, ಹಗಲು 2:30.
ನಕ್ಷತ್ರ ಆರಿದ್ರೆ ಸಾಯಂಕಾಲ 6:23, ಮಳೆ ಉತ್ತರ ಬಾರಿದ್ರೆ 3ನೇ ಪಾದ. ಇವತ್ತು ಕುರುಬ ಜಯಂತಿ ಇದೆ. ಇವತ್ತು ಕುರುಬ ಜಯಂತಿಯಿಂದ ಕನಕದಾಸರನ್ನ ಆರಾಧನೆ ಮಾಡಿ. ರಾತ್ರಿ ರಾಹುಕಾಲ ರಾತ್ರಿ 2 ಗಂಟೆ 3 ರಾಹುಕಾಲ 2 ಗಂಟೆ 2ರಿಂದ 3:31, ಕುಳಿಕ ಕಾಲ 3:30ರಿಂದ 9:27, ಯಮಗಂಟ ಕಾಲ 6:24ರಿಂದ 7:56. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳೂರು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀವಿ. ನಮ್ಮ ಹೆಬ್ಬಳೂರು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.